ನೋಡಿ, ಬಸ್ ಚಾಲಕ ಹೋರಾಟಗಾರರ ನಡುವೆ ಕದನ. ದಾವಣಗೆರೆಯಲ್ಲಿ ಬಂದ ಬೆನ್ನಲ್ಲೇ ರಸ್ತೆಗಿಳಿದಿದೆ ಸಾರಿಗೆ ಬಸ್. ಚಾಲಕನ ಜೊತೆ ಹೋರಾಟಗಾರರು ವಾದಕ್ಕಿಳಿದಿದ್ದಾರೆ. ಬಸ್ ಓಡಿಸಬೇಡ ಅಂತ ಹೋರಾಟಗಾರ ಉಮೇಶ್ ತಾಕೀತು ಮಾಡಿದ್ದಾರೆ. ಇಬ್ಬರ ನಡುವೆ ವಾಕ್ ಸಮರ ತಾರಕಕ್ಕೇರಿದೆ. ಮಧ್ಯಪ್ರವೇಶ ಮಾಡಿದ್ದಾರೆ ಎಸ್ಪಿ ಅವರು. ಹೋರಾಟಗಾರ ಉಮೇಶ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ನೋಡಿ, ಈ ರೀತಿಯ ಪರಿಸ್ಥಿತಿಯೂ ಕೂಡ ಇದೆ. ಸಂಘಟಿತವಾಗಿ ಹೋರಾಟ ಮಾಡೋಣ, ನಾವಿಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ನೀನೇನಕ್ಕೆ ಬಸ್ ಓಡಿಸ್ತಾ ಇದೀಯಾ ಅಂತ ಚಾಲಕನ ಜೊತೆಗೆ ವಾಗ್ವಾದಕ್ಕಿಳಿದಿದ್ದಾರೆ ಹೋರಾಟಗಾರ ಉಮೇಶ್. ಈ ಸಂದರ್ಭದಲ್ಲಿ ಚಾಲಕ ಮತ್ತು ಈ ಹೋರಾಟಗಾರ ಉಮೇಶ್ ನಡುವೆ ವಾಕ್ ಸಮರ ತಾರಕಕ್ಕೇರಿ ಮಧ್ಯಪ್ರವೇಶ ಮಾಡಿದ ಎಸ್ಪಿ ಅವರು ಈ ಉಮೇಶ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಜಿಲ್ಲಾಡಳಿತ ಸರ್ಕಾರ ಮುಂದೆ ಬರಬೇಕು. ಇವತ್ತು ಈ ದೌರ್ಜನ್ಯ ದಬ್ಬಾಳಿಕೆಯನ್ನ ಈ ಸರ್ಕಾರ ಕೂಡಲೇ ಕೈ ಬಿಡಬೇಕು. ಮುಖ್ಯವಾಗಿ ಹೋರಾಟವನ್ನ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ನಾವು ಯಾವುದೇ ದೌರ್ಜನ್ಯ ದಬ್ಬಾಳಿಕೆ ಮಾಡಲಾರ್ದೆ ಪೊಲೀಸರು ಈ ಕೆಎಸ್ಆರ್ಟಿಸಿ ಆಡಳಿತಕ್ಕೆ ಮನ್ಸೋತ್ ನಮ್ಮನ್ನ ದೌರ್ಜನ್ಯ ಪೂರ್ವಕವಾಗಿ ತಳ್ತಾಗಾರೆ ಎಳ್ಕೊಂಡು ಹೋಗ್ತಾರೆ. ಇದು ಅಕ್ರಮ ಅಪರಾಧ. ಇಂಥ ಒಂದು ದೌರ್ಜನ್ಯವನ್ನ ನಾವು ಹಿಮ್ಮೆಟ್ಟಿಸ್ತೇವೆ. ಸರಿಯಾಗಿಲ್ಲ. ಇದು ಅಕ್ರಮ ದೌರ್ಜನ್ಯ ಈ ಸಂದರ್ಭದಲ್ಲಿ ಪಾಲಿಸ್ತಾರೆ. ಇದು ನಾವು ಯಾರಿಗೂ ದೌರ್ಜನ್ಯ ಮಾಡಿದ್ವಿ. ಡ್ರೈವರ್ ಕಂಡಕ್ಟರ್ಗಳು ಎಲ್ಲರಿಗೂ ವಿನಂತಿ ಮಾಡ್ಕೊತಾ ಇದೀವಿ. ವಿನಂತಿ ಮಾಡ್ಕೊಂಡು ಹೇಳ್ತೀವಿ, ನಾಗರಿಕರ ಸಹಕಾರ ಕೊಡ್ತಾರೆ. ಜಿಲ್ಲಾಡಳಿತ ಸರ್ಕಾರ ಮುಂದೆ ಬರಬೇಕು. ಇವತ್ತು ಈ ದೌರ್ಜನ್ಯ ದಬ್ಬಾಳಿಕೆಯನ್ನ ಈ ಸರ್ಕಾರ ಕೂಡಲೇ ಕೈ ಬಿಡಬೇಕು. ಮುಖ್ಯವಾಗಿ ಹೋರಾಟವನ್ನ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ಪೊಲೀಸರು ಈ ಕೆಎಸ್ಆರ್ಟಿಸಿ ಆಡಳಿತಕ್ಕೆ ಮನ್ಸೋತ್ ನಮ್ಮನ್ನ ದೌರ್ಜನ್ಯ ಪೂರ್ವಕವಾಗಿ ತಳ್ತಾಗಾರೆ ಎಳ್ಕೊಂಡು ಹೋಗ್ತಾರೆ. ಇದು ಅಕ್ರಮ ಅಪರಾಧ. ಇಂಥ ಒಂದು ದೌರ್ಜನ್ಯವನ್ನ ನಾವು ಹಿಮ್ಮೆಟ್ಟಿಸ್ತೇವೆ. ಸರಿಯಾಗಿಲ್ಲ. ಇದು ಅಕ್ರಮ ದೌರ್ಜನ್ಯ ಈ ಸಂದರ್ಭದಲ್ಲಿ ಪಾಲಿಸ್ತಾರೆ. ಇದು ನಾವು ಯಾರಿಗೂ ದೌರ್ಜನ್ಯ ಮಾಡಿದ್ವಿ. ನೋಡಿ, ಬಸ್ ಚಾಲಕ ಹೋರಾಟಗಾರರ ನಡುವೆ ಕದನ. ದಾವಣಗೆರೆಯಲ್ಲಿ ಬಂದ ಬೆನ್ನಲ್ಲೇ ರಸ್ತೆಗಿಳಿದಿದೆ ಸಾರಿಗೆ ಬಸ್. ಚಾಲಕನ ಜೊತೆ ಹೋರಾಟಗಾರರು ವಾದಕ್ಕಿಳಿದಿದ್ದಾರೆ. ಬಸ್ ಓಡಿಸಬೇಡ ಅಂತ ಹೋರಾಟಗಾರ ಉಮೇಶ್ ತಾಕೀತು ಮಾಡಿದ್ದಾರೆ. ಇಬ್ಬರ ನಡುವೆ ವಾಕ್ ಸಮರ ತಾರಕಕ್ಕೇರಿದೆ. ಮಧ್ಯಪ್ರವೇಶ ಮಾಡಿದ್ದಾರೆ ಎಸ್ಪಿ ಅವರು. ಹೋರಾಟಗಾರ ಉಮೇಶ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ನೋಡಿ, ಈ ರೀತಿಯ ಪರಿಸ್ಥಿತಿಯೂ ಕೂಡ ಇದೆ. ಸಂಘಟಿತವಾಗಿ ಹೋರಾಟ ಮಾಡೋಣ, ನಾವಿಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ನೀನೇನಕ್ಕೆ ಬಸ್ ಓಡಿಸ್ತಾ ಇದೀಯಾ ಅಂತ ಚಾಲಕನ ಜೊತೆಗೆ ವಾಗ್ವಾದಕ್ಕಿಳಿದಿದ್ದಾರೆ ಹೋರಾಟಗಾರ ಉಮೇಶ್. ಈ ಸಂದರ್ಭದಲ್ಲಿ ಚಾಲಕ ಮತ್ತು ಈ ಹೋರಾಟಗಾರ ಉಮೇಶ್ ನಡುವೆ ವಾಕ್ ಸಮರ ತಾರಕಕ್ಕೇರಿ ಮಧ್ಯಪ್ರವೇಶ ಮಾಡಿದ ಎಸ್ಪಿ ಅವರು ಈ ಉಮೇಶ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳನ್ನ ಕ್ಲಿಯರ್ ಮಾಡಲಿಕ್ಕೆ ಜಿಲ್ಲಾಡಳಿತ ಸರ್ಕಾರ ಮುಂದೆ ಬರಬೇಕು. ಇವತ್ತು ಈ ದೌರ್ಜನ್ಯ ದಬ್ಬಾಳಿಕೆಯನ್ನ ಈ ಸರ್ಕಾರ ಕೂಡಲೇ ಕೈ ಬಿಡಬೇಕು. ಮುಖ್ಯವಾಗಿ ಹೋರಾಟವನ್ನ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ನಾವು ಯಾವುದೇ ದೌರ್ಜನ್ಯ ದಬ್ಬಾಳಿಕೆ ಮಾಡಲಾರ್ದೆ ಪೊಲೀಸರು ಈ ಕೆಎಸ್ಆರ್ಟಿಸಿ ಆಡಳಿತಕ್ಕೆ ಮನ್ಸೋತ್ ನಮ್ಮನ್ನ ದೌರ್ಜನ್ಯ ಪೂರ್ವಕವಾಗಿ ತಳ್ತಾಗಾರೆ ಎಳ್ಕೊಂಡು ಹೋಗ್ತಾರೆ. ಇದು ಅಕ್ರಮ ಅಪರಾಧ. ಇಂಥ ಒಂದು ದೌರ್ಜನ್ಯವನ್ನ ನಾವು ಹಿಮ್ಮೆಟ್ಟಿಸ್ತೇವೆ. ಸರಿಯಾಗಿಲ್ಲ. ಇದು ಅಕ್ರಮ ದೌರ್ಜನ್ಯ ಈ ಸಂದರ್ಭದಲ್ಲಿ ಪಾಲಿಸ್ತಾರೆ. ಇದು ನಾವು ಯಾರಿಗೂ ದೌರ್ಜನ್ಯ ಮಾಡಿದ್ವಿ. ಡ್ರೈವರ್ ಕಂಡಕ್ಟರ್ಗಳು ಎಲ್ಲರಿಗೂ ವಿನಂತಿ ಮಾಡ್ಕೊತಾ ಇದೀವಿ. ವಿನಂತಿ ಮಾಡ್ಕೊಂಡು ಹೇಳ್ತೀವಿ, ನಾಗರಿಕರ ಸಹಕಾರ ಕೊಡ್ತಾರೆ. ಜಿಲ್ಲಾಡಳಿತ ಸರ್ಕಾರ ಮುಂದೆ ಬರಬೇಕು. ಇವತ್ತು ಈ ದೌರ್ಜನ್ಯ ದಬ್ಬಾಳಿಕೆಯನ್ನ ಈ ಸರ್ಕಾರ ಕೂಡಲೇ ಕೈ ಬಿಡಬೇಕು. ಮುಖ್ಯವಾಗಿ ಹೋರಾಟವನ್ನ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ಪೊಲೀಸರು ಈ ಕೆಎಸ್ಆರ್ಟಿಸಿ ಆಡಳಿತಕ್ಕೆ ಮನ್ಸೋತ್ ನಮ್ಮನ್ನ ದೌರ್ಜನ್ಯ ಪೂರ್ವಕವಾಗಿ ತಳ್ತಾಗಾರೆ ಎಳ್ಕೊಂಡು ಹೋಗ್ತಾರೆ. ಇದು ಅಕ್ರಮ ಅಪರಾಧ. ಇಂಥ ಒಂದು ದೌರ್ಜನ್ಯವನ್ನ ನಾವು ಹಿಮ್ಮೆಟ್ಟಿಸ್ತೇವೆ. ಸರಿಯಾಗಿಲ್ಲ. ಇದು ಅಕ್ರಮ ದೌರ್ಜನ್ಯ ಈ ಸಂದರ್ಭದಲ್ಲಿ ಪಾಲಿಸ್ತಾರೆ. ಇದು ನಾವು ಯಾರಿಗೂ ದೌರ್ಜನ್ಯ ಮಾಡಿದ್ವಿ. ನೋಡಿ, ಬಸ್ ಚಾಲಕ ಹೋರಾಟಗಾರರ ನಡುವೆ ಕದನ. ದಾವಣಗೆರೆಯಲ್ಲಿ ಬಂದ ಬೆನ್ನಲ್ಲೇ ರಸ್ತೆಗಿಳಿದಿದೆ ಸಾರಿಗೆ ಬಸ್. ಚಾಲಕನ ಜೊತೆ ಹೋರಾಟಗಾರರು ವಾದಕ್ಕಿಳಿದಿದ್ದಾರೆ.
ಬಸ್ ಓಡಿಸಬೇಡ ಅಂತ ಹೋರಾಟಗಾರ ಉಮೇಶ್ ತಾಕೀತು ಮಾಡಿದ್ದಾರೆ. ಇಬ್ಬರ ನಡುವೆ ವಾಕ್ ಸಮರ ತಾರಕಕ್ಕೇರಿದೆ. ಮಧ್ಯಪ್ರವೇಶ ಮಾಡಿದ್ದಾರೆ ಎಸ್ಪಿ ಅವರು. ಹೋರಾಟಗಾರ ಉಮೇಶ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ನೋಡಿ, ಈ ರೀತಿಯ ಪರಿಸ್ಥಿತಿಯೂ ಕೂಡ ಇದೆ. ಸಂಘಟಿತವಾಗಿ ಹೋರಾಟ ಮಾಡೋಣ, ನಾವಿಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ನೀನೇನಕ್ಕೆ ಬಸ್ ಓಡಿಸ್ತಾ ಇದೀಯಾ ಅಂತ ಚಾಲಕನ ಜೊತೆಗೆ ವಾಗ್ವಾದಕ್ಕಿಳಿದಿದ್ದಾರೆ ಹೋರಾಟಗಾರ ಉಮೇಶ್. ಈ ಸಂದರ್ಭದಲ್ಲಿ ಚಾಲಕ ಮತ್ತು ಈ ಹೋರಾಟಗಾರ ಉಮೇಶ್ ನಡುವೆ ವಾಕ್ ಸಮರ ತಾರಕಕ್ಕೇರಿ ಮಧ್ಯಪ್ರವೇಶ ಮಾಡಿದ ಎಸ್ಪಿ ಅವರು ಈ ಉಮೇಶ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳನ್ನ ಕ್ಲಿಯರ್ ಮಾಡಲಿಕ್ಕೆ ಜಿಲ್ಲಾಡಳಿತ ಸರ್ಕಾರ ಮುಂದೆ ಬರಬೇಕು. ಇವತ್ತು ಈ ದೌರ್ಜನ್ಯ ದಬ್ಬಾಳಿಕೆಯನ್ನ ಈ ಸರ್ಕಾರ ಕೂಡಲೇ ಕೈ ಬಿಡಬೇಕು. ಮುಖ್ಯವಾಗಿ ಹೋರಾಟವನ್ನ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ನಾವು ಯಾವುದೇ ದೌರ್ಜನ್ಯ ದಬ್ಬಾಳಿಕೆ ಮಾಡಲಾರ್ದೆ ಪೊಲೀಸರು ಈ ಕೆಎಸ್ಆರ್ಟಿಸಿ ಆಡಳಿತಕ್ಕೆ ಮನ್ಸೋತ್ ನಮ್ಮನ್ನ ದೌರ್ಜನ್ಯ ಪೂರ್ವಕವಾಗಿ ತಳ್ತಾರೆ, ಎಳ್ಕೊಂಡು ಹೋಗ್ತಾರೆ. ಇದು ಅಕ್ರಮ ಅಪರಾಧ. ಇಂಥ ಒಂದು ದೌರ್ಜನ್ಯವನ್ನ ನಾವು ಹಿಮ್ಮೆಟ್ಟಿಸ್ತೇವೆ. ಸರಿಯಾಗಿಲ್ಲ. ಇದು ಅಕ್ರಮ ದೌರ್ಜನ್ಯ ಈ ಸಂದರ್ಭದಲ್ಲಿ ಅಪರಾಧಿಸ್ತಾರೆ. ಇದು ನಾವು ಯಾರಿಗೂ ದೌರ್ಜನ್ಯ ಮಾಡಿದ್ವಿ. ಡ್ರೈವರ್ ಕಂಡಕ್ಟರ್ಗಳು ಎಲ್ಲರಿಗೂ ವಿನಂತಿ ಮಾಡ್ಕೊತಾ ಇದೀವಿ. ವಿನಂತಿ ಮಾಡ್ಕೊಂಡು ಹೇಳ್ತೀವಿ, ನಾಗರಿಕರು ನಮಗೆ ಸಹಕಾರ ಕೊಡ್ತಾರೆ. ಜಿಲ್ಲಾಡಳಿತ ಸರ್ಕಾರ ಮುಂದೆ ಬರಬೇಕು. ಇವತ್ತು ಈ ದೌರ್ಜನ್ಯ ದಬ್ಬಾಳಿಕೆಯನ್ನ ಈ ಸರ್ಕಾರ ಕೂಡಲೇ ಕೈ ಬಿಡಬೇಕು. ಮುಖ್ಯವಾಗಿ ಹೋರಾಟವನ್ನ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ಪೊಲೀಸರು ಈ ಕೆಎಸ್ಆರ್ಟಿಸಿ ಆಡಳಿತಕ್ಕೆ ಮನ್ಸೋತ್ ನಮ್ಮನ್ನ ದೌರ್ಜನ್ಯ ಪೂರ್ವಕವಾಗಿ ತಳ್ತಾರೆ, ಎಳ್ಕೊಂಡು ಹೋಗ್ತಾರೆ. ಇದು ಅಕ್ರಮ ಅಪರಾಧ. ಇಂಥ ಒಂದು ದೌರ್ಜನ್ಯವನ್ನ ನಾವು ಹಿಮ್ಮೆಟ್ಟಿಸ್ತೇವೆ. ಸರಿಯಾಗಿಲ್ಲ. ಇದು ಅಕ್ರಮ ದೌರ್ಜನ್ಯ ಈ ಸಂದರ್ಭದಲ್ಲಿ ಅಪರಾಧಿಸ್ತಾರೆ. ಇದು ನಾವು ಯಾರಿಗೂ ದೌರ್ಜನ್ಯ ಮಾಡಿದ್ವಿ. ನೋಡಿ, ಬಸ್ ಚಾಲಕ ಹೋರಾಟಗಾರರ ನಡುವೆ ಕದನ. ದಾವಣಗೆರೆಯಲ್ಲಿ ಬಂದ ಬೆನ್ನಲ್ಲೇ ರಸ್ತೆಗಿಳಿದಿದೆ ಸಾರಿಗೆ ಬಸ್. ಚಾಲಕನ ಜೊತೆ ಹೋರಾಟಗಾರರು ವಾದಕ್ಕಿಳಿದಿದ್ದಾರೆ. ಬಸ್ ಓಡಿಸಬೇಡ ಅಂತ ಹೋರಾಟಗಾರ ಉಮೇಶ್ ತಾಕೀತು ಮಾಡಿದ್ದಾರೆ. ಇಬ್ಬರ ನಡುವೆ ವಾಕ್ ಸಮರ ತಾರಕಕ್ಕೇರಿದೆ. ಮಧ್ಯಪ್ರವೇಶ ಮಾಡಿದ್ದಾರೆ ಎಸ್ಪಿ ಅವರು. ಹೋರಾಟಗಾರ ಉಮೇಶ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ನೋಡಿ, ಈ ರೀತಿಯ ಪರಿಸ್ಥಿತಿಯೂ ಕೂಡ ಇದೆ. ಸಂಘಟಿತವಾಗಿ ಹೋರಾಟ ಮಾಡೋಣ, ನಾವಿಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ನೀನೇನಕ್ಕೆ ಬಸ್ ಓಡಿಸ್ತಾ ಇದೀಯಾ ಅಂತ ಚಾಲಕನ ಜೊತೆಗೆ ವಾಗ್ವಾದಕ್ಕಿಳಿದಿದ್ದಾರೆ ಹೋರಾಟಗಾರ ಉಮೇಶ್. ಈ ಸಂದರ್ಭದಲ್ಲಿ ಚಾಲಕ ಮತ್ತು ಈ ಹೋರಾಟಗಾರ ಉಮೇಶ್ ನಡುವೆ ವಾಕ್ ಸಮರ ತಾರಕಕ್ಕೇರಿ ಮಧ್ಯಪ್ರವೇಶ ಮಾಡಿದ ಎಸ್ಪಿ ಅವರು ಈ ಉಮೇಶ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳನ್ನ ಕ್ಲಿಯರ್ ಮಾಡಲಿಕ್ಕೆ ಜಿಲ್ಲಾಡಳಿತ ಸರ್ಕಾರ ಮುಂದೆ ಬರಬೇಕು. ಇವತ್ತು ಈ ದೌರ್ಜನ್ಯ ದಬ್ಬಾಳಿಕೆಯನ್ನ ಈ ಸರ್ಕಾರ